ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತೊಂದು 9:15 ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಒಂದು ಸ್ವಲ್ಪ ಮನೆಯಲ್ಲೂ ಕ್ಲೀನಿಂಗ್ ಕೆಲಸ ಇತ್ತು. ಆ್ಯಂಡ್ ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಳ್ಳೋದಕ್ಕೆ ಕೇಳ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಆಚೆ. ನಮ್ಮ ಮನೆಯವ್ರ ಬರ್ತ್ಡೇ ಶಾಪಿಂಗಿಗೆ ಬಂದಿದ್ವಿ. ಆ್ಯಂಡ್ ಐ ವಿಲ್ ಶೋ ಯು. ನೋಡಿ ಎಲ್ಲಿ ಸಕ್ಕತ್ತಾಗಿದೆ, ಮಸ್ತ್. ನೋಡಿ ಗೈಸ್, ನಮ್ಮ ಮನೆಯವರು ಫುಲ್ಲು ಮಿಂಚಿಂಗು. ಬರ್ಡೇ ಎಲ್ಲ ಜೋರು, ನಮ್ಗೆ ಫುಲ್ ಜೋರು ಪಾರ್ಟಿ ಕೊಡಿಸ್ತಾರೆ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಫುಲ್ ಶಾಪಿಂಗ್ಗೆ ಒಂದು 2-3 ಕಡೆ ಹೋಗಿ ಬಂದ್ವಿ. ಅವ್ರಿಗೆಲ್ಲೂ ಇಷ್ಟ ಆಗಲಿಲ್ಲ. ಫೈನಲ್ ಆಗಿ ಟ್ರೆಂಡ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಯಿತು. ಸೊ ಹಂಗಾಗಿ ಇಲ್ಲಿ ಟ್ರೈ ಮಾಡ್ತೀವಿ. ನೋಡಿ, ಎಲ್ಲ ಹಾಕ್ಕೊಂಡು ಟ್ರೈ ಮಾಡಿ ನನ್ನ ಮೇಲೆ ಬಿಸಿರ್ತಿದ್ದಾರೆ. ಆ್ಯಂಡ್ ಇವತ್ತು ಶಾಪಿಂಗ್ ಮಾಡಿರೋಂಥ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀನಿ ಗ್ಯಾಸ್. ತಗೋ ಬೇಬಿ, ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನೋಡಿ ಈ ಕಡೆ ನೋಡಿಸಿ, ಸಖತ್ತಾಗಿದೆ ಬೇಬಿ. ಪ್ಲೀಸ್ ತಗೋಬೇಕು ನನಗೋಸ್ಕರ. ನನಗೆ ಬೆಳಗ್ಗೆಯಿಂದ ಒಂದು 2-3 ಕಡೆ ಓಡಾಡಿ ಸ್ಟುಡಿಯೋ ವೆಬ್ಸೈಡು ಎಲ್ಲ ಓಡಾಡ್ಕೊಂಬಂದ್ವಿ. ಅವ್ರಿಗೆಲ್ಲೂ ಇಷ್ಟ ಆಗಿಲ್ಲ. ಫೈನಲ್ ಆಗಿ ಟ್ರೆಂಡ್ಸ್ ಎಲ್ಲ ಅವ್ರಿಗೆ ಫೇವ್ರೇಟು. ಸೊ ಹಂಗಾಗಿ ಬಂದಿದ್ದೀವಿ. ಆ್ಯಂಡ್ ಫಿಟ್ಟಿಂಗ್ ಸಕ್ಕತ್ತಾಗಿ ಬಂದಿದೆ ರೀ ಅಲ್ಲ. ಆ್ಯಂಡ್ ಬೆಳಗ್ಗೆಯಿಂದ ತಗೊಂಡ್ರು ಅಂತ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇವಾಗ ಇಂಟ್ರಡಕ್ಷನ್ ಕೊಡ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನೋಡಿ, 9:15 ಶಾಪಿಂಗ್ ಮಾಡ್ತಿದ್ದೀವಿ. ಅವ್ರನ್ನ ಕೇಳ್ಕೊಂಡು ಬನ್ನಿರಿ ತೊಗೊಂಡ್ಬರೋಣ ಅಂತೇಳಿ ಇವಾಗ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಕೆಲವೊಂದು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ, ಟ್ರೈ ಮಾಡ್ತಿದ್ದಾರೆ. ತೊಗೊಂಡು ಹೋಗಬೇಕು. ಪಾಪ ಮಕ್ಕಳು ಮನೆಯಲ್ಲಿ ಸರಿ ಮಾಡಿ ಅಜ್ಜಿ ಕೈ ಕೊಟ್ಟು ಬಂದಿದ್ದೀನಿ. ಸರಿ ತಿನ್ಸ ಅಜ್ಜಿ, ಬಂದುಬಿಡ್ತೀವಿ ಬೇಗ, ಇಲ್ಲ ಮತ್ತೆ ಇವ್ರು ಸಿಗಲ್ಲ ನನ್ನ ಕೈಗೆ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಆಗ ಶಾಪಿಂಗ್ ಮುಗಿಸ್ಕೊಂಡು ಹೋಗಬೇಕು. ಆ್ಯಂಡ್ ನಮ್ಮ ಮನೆಯವ್ರ ಬರ್ತಡೇ ಸ್ಪೆಷಲಾಗಿ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಅದ್ರದ್ದು ಕೂಡ ವ್ಲಾಗ್ ಶೇರ್ ಮಾಡ್ತೀನಿ. ಎಲ್ಲಿ ನೋಡಿಸಿ ಮಾರ್ನಿಂಗ್ ಒಂದು 12:30 ಅಷ್ಟರಲ್ಲಿ ಮನೇಲೆಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆಲ್ಲ ಸ್ನಾನಗಳು ಮಾಡಿಸಿ ಊಟ ಎಲ್ಲ ಮಾಡಿಸಿ ಅವ್ರನ್ನ ಮಲಗಿಸಿ ನಾವು ಶಾಪಿಂಗ್ ಹೋದ್ವಿ. ನಮ್ಮ ಮನೆಯವ್ರ ಬರ್ತಡೇ ಶಾಪಿಂಗ್ಗೆ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು. ಅವರು ತುಂಬ ಬರೋದೇ ಇಲ್ಲ ಶಾಪಿಂಗ್, ಅದಕ್ಕೂ ಇದಕ್ಕೆ. ಅಟ್ಲೀಸ್ಟ್ ಈ ಥರ ಏನಾದರೂ ಒಂದು ಬರ್ತಡೇ ಅಂತ ನೆಪ ಅಂತ ಹೋಗಿ ಕೆಲವೊಂದು ಬಟ್ಟೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರ್ತೀವಿ. ಒಂದು 2-3 ಜೊತೆ ಎಕ್ಸ್ಟ್ರಾ ತೊಗೊಂಬಂದು ಇಟ್ಬಿಡ್ತೀನಿ. ಸಡನ್ನಾಗಿ ಅವ್ರು ಎಲ್ಲಾದರೂ ಹೋಗಬೇಕು ಅಂತಂದರೆ ಬರಲ್ಲ ಶಾಪಿಂಗ್ಗೆ. ಸೊ ಹಂಗಾಗಿ ಆ ಥರ ಏನಾನ ಈವೆಂಟ್ಸ್ ಇದ್ದಾಗ ಕರ್ಕೊಂಡೋಗಿ ತೊಗೊಂಡು ಬರ್ತೀನಿ. ಆಯಿತು ಅಂದ್ಬಿಟ್ಟು ಇನ್ನು ಬರ್ತಡೇನೂ ಹತ್ತಿರ ಬಂತು, ಹಬ್ಬಗಳು ಇತ್ತು. ಆ್ಯಂಡ್ ಚಿಕ್ಕ ಪಾಪು ಬರ್ಡೇ ಕೂಡ ಹತ್ತಿರ ಬರ್ತಿತ್ತು. ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಅವರನ್ನು ಬೆಳಗ್ಗೆ ಕರ್ಕೊಂಡೋದೆ. ಹೋಗೋಣ ಅಂತ ಹೇಳಿದೆ. ಅವರು ಏನೋ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಒಂದು 12:30 ಅಷ್ಟರಲ್ಲಿ ಬಂದರು. ಮತ್ತು ಆಯಿತು ಬಾ ಬೈಕಲ್ಲೇ ಹೋಗೋಣ, ಸುಮ್ಮನೆ ಕಾರೆಲ್ಲ ಯಾಕೆ, ಟ್ರಾಫಿಕಲ್ಲೆಲ್ಲ ಲೇಟ್ ಆಗಿಬಿಡುತ್ತೆ, ಮಕ್ಕಳು ಬೇರೆ ಮನೇಲೇ ಇರ್ತಾರೆ ಅಂದ್ಬಿಟ್ಟು ಬೈಕೆ ಎತ್ಕೊಂಡ್ರು. ಬೈಕ್ ಆದರೆ ಆರಾಮಾಗಿ ಹೋಗಿ ಬರ್ಬೋದು, ಇಬ್ಬರೇ ಅಲ್ವಾ, ಮಕ್ಕಳು ಬೇರೆ ಮನೇಲೇ ಇದ್ದರು ಅಜ್ಜಿ ಜೊತೆ ಅಂತ. ಬೈಕ್ ನೀನೇ ಓಡಿಸು ಅಂತ ಹೇಳ್ಬಿಟ್ಟು ನನ್ನ ಕೈ ಕೊಟ್ಟರು. ನನಗೆ ಒಂದು ಸ್ವಲ್ಪ ಪ್ರಾಪರಾಗಿ ಓಡಿಸೋದು ಬರಲಿ, ಎಲ್ಲ ಕಡೆ ಟ್ರಾಫಿಕಲ್ಲೆಲ್ಲ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಲಿ ಅಂದ್ಬಿಟ್ಟು ನನ್ನ ಕೈಗೆ ಕೊಟ್ಟರು. ಸೊ 1-2 ಕ್ಲಿಪ್ಪಿಂಗ್ಸ್ ಕೂಡ ಮಾಡಿಕೊಟ್ರು ವಿಡಿಯೋದು. ಹೋಗ್ಬಿಡಂಗೆ ಅದು ಪೆಡಸ್ಟ್ರಿಯನ್ ಹಾಕ್ತಾನೆ ಯಾವುದೇ ನಿಲ್ದಲ್ಲಿ ಊರಲ್ಲಿ. पार्किंग करने के लिए एक आधा घंटा या 1 आवर लगता है. शॉपिंग करना है. हाँ स्टूडियो में फ्री है, पे करना 200 रुपीज़, 20 रुपीज़ फॉर 2 आवर्स. ठीक है, उधर ही जगह है. हाँ ऐसे जा सकते क्या? हाँ ಆಯ್ಕಂತ ತಿನ್ನಕ್ಕೆ ಹೋಗ್ರಿ ಅಂತ ಅಂದ ಅವನು. ಹೆಲ್ಮೆಟ್ ಒಂದೊಳಗಡೆ ಐತಿ, ಒಂದು ಲಾಕ್ ಮಾಡಿ. ಇಲ್ಲಿ ಫಸ್ಟು ಸ್ಟುಡಿಯೋಗೆ ಬಂದ್ವಿ. ಏನಾದರೂ ಕಲೆಕ್ಷನ್ಸ್ ಚೆನ್ನಾಗಿರೋದು ಇರ್ಬೋದಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಟುಡಿಯೋಗೆ ಬಂದು ಅವ್ರಿಗೆ ನೋಡಿಲ್ಲ, ಸ್ಟಾರ್ಟಿಂಗಲ್ಲೇ ಮಕ್ಕಳದು ಇತ್ತು. ಸೊ ಆಯಿತು, ಅವ್ರಿಗೂ ಹಬ್ಬ ಎಲ್ಲ ಬಂತು ಅಂತ ಹೇಳಿಬಿಟ್ಟು ಮಕ್ಕಳ ಬಟ್ಟೆ 1-2 ನೋಡ್ತಿದ್ವಿ ಚೆನ್ನಾಗಿ ಕಾಣಿಸಿದ್ದಕ್ಕೆ.
ಚೆನ್ನಾಗಿದೆ ಮುಂದೆ ಕೊಡು ಟೀ ಶರ್ಟ್ಸ್ ಎತ್ಕೊಂಡು ಚೆನ್ನಾಗಿದೆ ಅದನ್ನು ಟೀ ಶರ್ಟ್ ಮ್ಯಾಚಿಂಗ್ ಎತ್ಕೊಳ್ಳೋಣ ನೋಡಿದ್ದು ಆಗುತ್ತಲ್ವ ಇದು ಆ್ಯಂಡ್ ಕಲೆಕ್ಷನ್ಸ್ ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಇತ್ತು ಆ್ಯಂಡ್ ರೀಸನಬಲ್ ಪ್ರೈಸು ಕೂಡ ಇತ್ತು ಮಕ್ಕಳಿಗೆ. ಕೆಲವೊಂದು ಮಕ್ಕಳ ಬಟ್ಟೆ ನೋಡಿ ತಗೊಂಡು ಮತ್ತೆ ಅವ್ರ ಬಟ್ಟೆಗೆ ಅಂತ ಬನ್ನಿ ನಿಮಗೆ ನೋಡಲಿ ಜುಡಿಯೋಲಿ ಮೆನ್ಸ್ ವೇರಿನ ಅಷ್ಟೊಂದು ಕಲೆಕ್ಷನ್ಸ್ ಏನಿರಲಿಲ್ಲ. ಸೊ ಪಕ್ಕದಲ್ಲೇ ವೆಬ್ಸೈಟ್ ಕೂಡ ಆಯಿತು ಅಲ್ಲಿ ನೋಡೋಣ ಯಾವ ಥರ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಆ್ಯಂಡ್ ಅಲ್ಲಿ ಕೂಡ ಕೆಲವೊಂದೆಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ತುಂಬಾ ದೊಡ್ಡದಾಗಿದೆ ಶಾಪ್ ಅಲ್ಲ ಮಾಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಲೆಕ್ಷನ್ಸ್ ಅಷ್ಟೇ ಬೇಜಾನಿತ್ತು, ತುಂಬ ವೆರೈಟೀಸ್ ಇತ್ತು. ಯಾವ ಥರ ಬೇಕು, ಯಾವ ಪ್ಯಾಟ್ರನಲ್ಲಿ ಬೇಕು ಎಲ್ಲ ಇತ್ತು. ಆ್ಯಂಡ್ ನೋಡೋಣ ಅಂದ್ಬಿಟ್ಟು ಎಲ್ಲ ಕಡೆನೂ ಒಂದೊಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಬಂದ್ವಿ ಯಾವ್ದು ಚೆನ್ನಾಗಿದೆ ಏನು ಎಲ್ಲ ಅಂತ. ಆ್ಯಂಡ್ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಚೆನ್ನಾಗಿತ್ತು. ತುಂಬ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇತ್ತು. ಈಗಿನ ಕಾಲದ ಹುಡುಗರಿಗೆ ತುಂಬ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ರ್ಯಾಂಡೆಡ್ ಬಟ್ಟೆ ಆಗಿರೋದ್ರಿಂದ ಕ್ಲಾತ್ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಡೀಸೆಂಟಾಗಿ ನೋಡ್ತಾರೆ. ಅವ್ರಿಗೆಲ್ಲ ಫ್ಯಾನ್ಸಿಯಾಗಿ ಮಾಡ್ರನ್ ಆಗಿ ಇಷ್ಟ ಆಗಲ್ಲ, ಸ್ವಲ್ಪ ಡೀಸೆಂಟಾಗಿ ಕ್ಲಾಸಿಕ್ಕಾಗಿ ಟ್ರೈ ಮಾಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಅಲ್ಲಷ್ಟು ಕಲೆಕ್ಷನ್ಸ್ ಓಕೆ ಅಂತ ಅನಿಸ್ಲಿಲ್ಲ. ಬಿಕಾಸ್ ಎಲ್ಲ ಒಂದು ಸ್ವಲ್ಪ ಈಗಿನ ಕಾಲದ ಥರ ಇದೆ, ಟ್ರೆಂಡಿಂಗ್ ಬಟ್ಟೆಗಳಿವೆ. ಬಟ್ ಅವರು ಟ್ರೆಂಡಿಂಗ್ ಬಟ್ಟೆಗಿಂತೂ ಒಂದು ಕ್ವಾಲಿಟಿ ಬಟ್ಟೆ ಆ್ಯಂಡ್ ಡೀಸೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆಯಿತು ಅಂದ್ಬಿಟ್ಟು ಅವರು ಕೆಲವೊಂದು ನೋಡ್ತಿದ್ರು, ಬಟ್ ಅವರು ಬೇಡ ಇದು ಬೇಡ ಅಂತಿದ್ರು. ಅವರು ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ತೊಗೊಬೇಕು ಇಲ್ಲ ಅಲ್ಲೇ ಚೆನ್ನಾಗಿರೋದು ನಾನು ಅಲ್ಲೇ ತಗೊಳ್ಳೋದು ಅಂತ. ಬಟ್ ಹಂಗೇ ಮಾಡ್ತಾರೆ. ನಾನು ಬೇರೆ ಕಡೆ ನೋಡ್ರಿ ಚೆನ್ನಾಗಿರ್ಬೋದಲ್ವಾ ಅಂತ ಹೇಳಿದ್ರು, ಕೇಳಲಿಲ್ಲ. ಅವ್ರಿಗೇನು ಅಂಥ ಕಲೆಕ್ಷನ್ಸ್ ಇಷ್ಟ ಆಗಲ್ಲ. ಫಸ್ಟೇ ಅವರೇ ಹೇಳಿದ್ರು ಆಯಿತು ನೋಡೋಣ ಕಲೆಕ್ಷನ್ಸ್ ಇನ್ನೂ ಏನಾರ ಚೆನ್ನಾಗಿರೋದು ಸಿಗುತ್ತಾ ಅಂತ ಕರ್ಕೊಂಡು ಬಂದರು. ಬಟ್ ಅವ್ರು ಬಂದ ಮೇಲೆ ಯಾವುದು ಸಮಾಧಾನ ಆಗಲಿಲ್ಲ. ಆ್ಯಂಡ್ ಆಯಿತು ಅಂದ್ಬಿಟ್ಟು ಕೆಲವೊಂದು ಕಡೆ ಎಲ್ಲ ನೋಡಿದ್ರು. ಜೀನ್ಸಸ್ ಎಲ್ಲ ಕೆಲವೊಂದು ಚೆನ್ನಾಗಿತ್ತು. ಒಂದೇ ಒಂದು ಜೀನ್ಸ್ ಏನೋ ತೊಗೊಂಡಿದ್ದಾರೆ ಅಷ್ಟೇ. ಆ್ಯಂಡ್ ಶರ್ಟ್ಸ್ ಎಲ್ಲ ಯಾವುದೂ ತೊಗೊಳ್ಳಿಲ್ಲ, ನೋಡಿಕೊಂಡು ಸುಮ್ಮನೆ ಬಂದ್ವು. ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಬೇಕಾದಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಬ್ರ್ಯಾಂಡೆಡ್ ಬಟ್ಟೆ ಸಖತ್ತಾಗಿರುತ್ತೆ. ಬಟ್ ಅವ್ರಿಗೆ ಓಕೆ ಅನಿಸಿಲ್ಲ. ಅವ್ರಿಗೆ ಈ ಥರ ಪ್ರಾಪರಾಗೆ ಚೆನ್ನಾಗಿರಬೇಕು, ದುಡ್ಡು ಕೊಡೋದು ಹೆಚ್ಚಲ್ಲ, ಬಟ್ಟೆ ಚೆನ್ನಾಗಿರಬೇಕು ಅಂತ ಅವರು ಮೈಂಡ್ಸೆಟ್ಟು. ಸೊ ಹಂಗಾಗಿ ಹುಡ್ಕಾಡಿ ನೋಡಿ ಆಯಿತು ಬಾ ಇದಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವರು ನಾರ್ಮಲಾಗಿ ತೊಗೊತಾರಲ್ವ ಆ ಶಾಪ್ಗೆ ಟ್ರೆಂಡ್ಸ್ಗೆ ಕರ್ಕೊಂಡು ಹೋದ್ರು. ಅವ್ರ ಮೈಂಡಲ್ಲಿ ಚೆನ್ನಾಗಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನನಗೆ ಬೇಕಾಗಿರೋಂಥ ಬಟ್ಟೆ, ನನಗೆ ಇಷ್ಟ ಆಗೋವಂಥ ಬಟ್ಟೆ ಟ್ರೆಂಡ್ಸಲ್ಲಿ ಮಾತ್ರನೇ ಸಿಗೋದು ಅಂತ. ಸೊ ಅವರು ಇಲ್ಲಿ ಯಾವುದೂ ತೊಗೊಂಡಿಲ್ಲ. ನೋಡಿ ಸಾಕಾಗಿ ಆಯಿತು ಬಾಪ್ಪ ಮನೆಗೆ ಹೋಗೋಣ ಅಂತ, ಇಲ್ಲಿ ನೋಡಿದ್ರೆ ಆಗಲ್ಲ ಅಲ್ಲೇ ತೊಗೊಳ್ಳೋಣ ಮನೆ ಹತ್ರನೇ ಅಂದ್ಬಿಟ್ಟು ವಾಪಸ್ ಬಂದುಬಿಡ್ತಿದ್ವಿ. ಆ್ಯಂಡ್ ಅಲ್ಲಿ ಅವರು ವುಮೆನ್ಸ್ ಕಲೆಕ್ಷನ್ಸ್ ಕೂಡ ಇತ್ತು. ಸೊ ಅಲ್ಲಿ ಹೋದೆ ನೋಡೋಣ ಅಂದ್ಬಿಟ್ಟು. ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತು. ಆಯಿತು ನೋಡೋಣ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ನಾನೇನು ಈ ಥರ ಬ್ರ್ಯಾಂಡೆಡ್ಡೇ ಅಂತ ಇಲ್ಲ, ನನಗೆ ಯಾವ್ದು ಚೆನ್ನಾಗಿದ್ರೆ ಅದು ಹಾಕ್ಬಿಡ್ತೀನಿ. ಯಾವ್ದು ಚೆನ್ನಾಗಿದ್ರೆ ಅದು ತೊಗೊಂಡು ಹಾಕ್ತಾಯಿರ್ತೀನಿ. ಬ್ರ್ಯಾಂಡೆಡ್ ಬಟ್ಟೆನೇ ಬೇಕು ಅಂತ ಏನಿಲ್ಲ. ಬಟ್ ಯಾವಾಗಲಾದ್ರೂ ಕೊಡಿಸಿದ್ರೆ ಮಾತ್ರ ಬೇಡ ಅನ್ನಲ್ಲ, ಕೊಡಿಸಿದ್ರೆ ಮಾತ್ರ ಹಾಕ್ಕೊತೀನಿ. ಬಟ್ ನನಗೆ ಬ್ರ್ಯಾಂಡೆಡ್ಗೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟನೇ ಆಗಲ್ಲ. ಬಟ್ ಅವ್ರು ಹಾಕ್ಕೋಬೇಕು ಅಂತ ಆಸೆ. ಅವ್ರು ಇರೋಷ್ಟು ದಿವಸ ಚೆನ್ನಾಗಿರಲಿ, ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ಳಿ ಅವರು ಅವ್ರ ಮಕ್ಕಳು. ಬಟ್ ನಾನು ಬೇಕಂದರೆ ಎಲ್ಲಿ ಎಷ್ಟಕ್ಕೆ ಸಿಗುತ್ತೋ ಅಲ್ಲಿ ರೋಡ್ ಸೈಡಲ್ಲಿ ಕೂಡ ತೊಗೊಳ್ತೀನಿ. ಆ್ಯಂಡ್ ಸಾಕಷ್ಟು ಮಲ್ಲೇಶ್ವರಂ ಸ್ಟ್ರೀಟಲ್ಲಿ ತೊಗೊಂಡಿದ್ದೀನಿ, ಕಮ್ಮಿ ಬಜೆಟಿಗೆ ಸಿಗುತ್ತೆ ಅಂದ್ಬಿಟ್ಟು. ನನಗಂಗೆ ಹಾಕೋದು 1 ಸರಿ 2 ಸರಿ ಏನಕ್ಕೆ ಬ್ರ್ಯಾಂಡೆಡು ಅಂತ ನಾನು. ಬಟ್ ಅವ್ರು ಯೂಸ್ ಮಾಡ್ತಿರ್ತಾರಲ್ವ, ಸೊ ಹಂಗಾಗಿ ಅವರು ಬ್ರ್ಯಾಂಡೆಡ್ ಹಾಕ್ಕೊಳ್ಳಿ ಸ್ವಲ್ಪ ಲೈಫ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಟುಡಿಯೋ ಟ್ರೆಂಡ್ಸ್ ಆ ಥರ ಅವ್ರಿಗೋಸ್ಕರ ಹೋಗ್ತೀನಿ. ಆ್ಯಂಡ್ ನನ್ನ ಕಲೆಕ್ಷನ್ಸ್ ಎಲ್ಲ ನೋಡೋಣ, ಯಾವುದಾದ್ರು ಚೆನ್ನಾಗಿದ್ದರೆ ಒಂದು ಟಾಪ್ ತೊಗೊಳ್ಳೋಣ 1-2 ಅಂತ ಅಂದ್ಕೊಂಡು ಬಂದೆ. ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಸೀರಿಯಸ್ಲಿ ಒಂದು ಕೂಡ ಇಷ್ಟ ಆಗಲಿಲ್ಲ. ಯಾವುದಾದ್ರೂ ಇಷ್ಟ ಆದರೂ ನಾನು ಫೀಡ್ ಮಾಡ್ಸೋಕ್ಕೆಲ್ಲ ಆಗೋದಿಲ್ಲ. ಸೊ ತಗೊಳ್ಳಿಲ್ಲ, ಸುಮ್ಮನೆ ರೌಂಡ್ ಹಾಕ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಬಂದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಮಕ್ಕಳದು ಇತ್ತು. ಸೊ ಆಯಿತು ಮಕ್ಳಿಗಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮಕ್ಳಿಗೆ ನೋಡಲಿಲ್ಲ, ನಾನು ಒಂದು ಟೀ ಶರ್ಟ್ ಎತ್ಕೊಂಡು ಟ್ರೈ ಮಾಡಿದೆ, ಚೆನ್ನಾಗಿ ಕಾಣ್ತು. ಚೆನ್ನಾಗಿದೆ ಬಾ
ಚೆನ್ನಾಗಿದೆ ಚೆನ್ನಾಗಿತ್ತು, ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ತಿರುಗು, ಎಲ್ಲ ಕರೆಕ್ಟಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಅದು ಕಿಡ್ಸ್ ಸೈಜು 14 to 15 ಇಯರ್ಸ್ದೇನೋ. ನಾನು ಹಾಕ್ಕೊಂಡು ನೋಡಿದ್ರೆ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇನ್ನೊಂದು ಟಾಪ್ ಟ್ರೈ ಮಾಡಿದೆ ವೈಟ್ ಕಲರ್ದು, ಅದು ಕೂಡ ಚೆನ್ನಾಗಿತ್ತು. ಬೇಕಂತ ಆ್ಯಂಡ್ ಟಾಪ್ ಏನೋ ಚೆನ್ನಾಗಿತ್ತು, ವೈಟ್ ಕಲರ್ ನನಗೆ ಫೇವ್ರೇಟ್ ಕೂಡ. ಸೊ ಟ್ರೈ ಮಾಡಿದೆ, ಬಟ್ ಡೀಪ್ ಹತ್ರ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಸ್ವಲ್ಪ ಅಸಹ್ಯವಾಗಿ ಕಾಣ್ತಿತ್ತು. ಸೊ ಆಯಿತು ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ. ಅದರಲ್ಲಿ ನಮ್ಮ ಮನೆಯವ್ರು ಒಂದು ಪಿಕ್ ಕ್ಲಿಕ್ ಮಾಡಿದ್ರು, ಅದು ಚೆನ್ನಾಗಿ ಬಂದಿದೆ. ಮೆನ್ಸ್ಗಂತೂ ಏನು ತೊಗೊಂಡ್ಲಿಲ್ವಲ್ಲ, ಕೆಳಗಡೆ ಮಕ್ಕಳಿಗೆ ಮಾತ್ರ ಒಂದು 2 ಜೊತೆ ತೊಗೊಂಡು, ನನಗೊಂದು 2 ಟೀ ಶರ್ಟ್ಸ್ ತೊಗೊಂಡು ವೆಸ್ಟ್ ಸೈಡಲ್ಲಿ. ಆ್ಯಂಡ್ ಒಂದು 2 ಕ್ಲಿಪ್ ತೊಗೊಂಡೆ, ಜಡೆಗೆ ಹಾಕ್ಕೊಳ್ಳೋ ಅಂಥ ಕ್ಲಿಪ್ ಒಂದು 2 ತೊಗೊಂಡೆ. ಚೆನ್ನಾಗಿತ್ತು ಸ್ಯಾರಿ ವೇರ್ ಮಾಡಿದಾಗ ಅಂತ. ಆ್ಯಂಡ್ ಅದನ್ನು ತಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ಆಯಿತು ಮನೆಗೆ ಹೋಗ್ಬಿಡೋಣ ಫಸ್ಟ್ ಅಂತೇಳಿ ಮನೆಗೆ ಬರ್ತಾ ಅಲ್ಲಿ ಗೋಲ್ಗುಪ್ಪ ಕಾಣಿಸ್ತು. ನನ್ನ ಫೇವ್ರೆಟ್ 5 ಪಾನೀಸ್ ಇರೋಂಥ ಗೋಲ್ಗುಪ್ಪ. ಎಲ್ಲ ವೆರೈಟೀಸ್ ಆಫ್ ಪಾನಿ ಇರುತ್ತಲ್ವ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ಕೂಡ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಒಂದು ಪ್ಲೇಟ್ ಹೇಳಿ ಇಬ್ಬರು ತಿಂದರು, ಅವರು ಏನು ತಿನ್ನಲ್ಲ. ಸೊ ನನಗೆ ತೊಗೊಂಡ್ರು ಅಂಥದ್ರಲ್ಲೇ ಅವ್ರಿಗೂ ಕೂಡ ಒಂಚೂರು ತಿನ್ನಿಸ್ಕೊಂಡು ಬಂದ್ವಿ. ನನಗೆ ಈ ಪಾನಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನಾರ್ಮಲ್ ಗೋಲ್ಗುಪ್ಪಾಗಿಂತೂ ಈ ಗೋಲ್ಗುಪ್ಪ ನನಗೆ ತುಂಬ ಇಷ್ಟ. ಸೊ ಆಯಿತು ಟೈಮ್ ಆಗಿತ್ತು ಅಂದರೂ ಬೇಗ 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 ತಿನ್ಕೊಂಡು ಮನೆ ಹತ್ರ ಬಂದ್ವಿ. ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ, ಮತ್ತು ಮಕ್ಕಳೆಲ್ಲ ಎದ್ದು ಬಿಟ್ಟು ಒಂದು ಸ್ವಲ್ಪ ತಾಡ್ಕೊಂಡಿರ್ತಾರೆ, ಮತ್ತು ಕಿರಿಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಆಯಿತು ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಬಟ್ ಅಂದರೂ ಅವ್ರು ಏನೂ ಗಲಾಟೆ ಮಾಡಿರಲಿಲ್ಲ, ಆರಾಮಾಗಿ ಆಡ್ಕೊಂಡಿದ್ರು. ಅಜ್ಜಿ ಹತ್ರ ಅಂತೂ ತುಂಬ ತುಂಬ ಚೆನ್ನಾಗಿರ್ತಾರೆ. ಅಜ್ಜಿಗೆ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳಿಬ್ರೂ. ಫೀಡ್ ಮಾಡಿಸಿ ಹೋಗಿದ್ನಲ್ಲ, ಮತ್ತು ಎದ್ದ ಮೇಲೆ ಒಂಚೂರು ಫ್ರೂಟ್ಸು ಒಂಚೂರು ಅನ್ನ ಕೂಡ ತಿನ್ನಿಸಿದ್ರು ಲೈಟಾಗಿ. ಸೊ ಹಂಗಾಗಿ ಆರಾಮಾಗಿ ಆಡ್ಕೊಂಡಿದ್ರು. ಹೋಗಿ ಒಂದು ಸ್ವಲ್ಪ ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಸಾಂಬಾರೆಲ್ಲ ಮಾಡಿಟ್ಟು ಮಗುಗೆ ಸರಿ ಮಾಡಿಕೊಟ್ಟು ಅಜ್ಜಿ ಕೈಗೆ ಮತ್ತೆ ಬಂದ್ವಿ ಟ್ರೆಂಡ್ಸ್ಗೆ ಹೋಗೋಣ ಅಂತ. ಆ್ಯಂಡ್ ಒಂದು ಸ್ವಲ್ಪ ನಮಗೆ ನಿಯರ್ ಬೈ ಇರೋಂತಹ ಆರ್ ಟಿ ನಗರಲ್ಲಿ ಒಂದು ಟ್ರೆಂಡ್ಸ್ ಇದೆ, ಸೊ ಅಲ್ಲಿ ಬಂದ್ವಿ. ಆ್ಯಂಡ್ ಸಂಜಯ್ ನಗರಲ್ಲಿ ಕೂಡ ಇದೆ, ಬಟ್ ಅಲ್ಲಿ ಅವತ್ತು ಕ್ಲೋಸ್ ಆಗಿತ್ತು. ಸೊ ಆಯಿತು ಅಂದ್ಬಿಟ್ಟು ನಿಯರ್ ಬೈ ಒಂದು ಸ್ವಲ್ಪ ಆರ್ ಟಿ ನಗರ್ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಟ್ರೆಂಡ್ಸ್ಗೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ಏರಿಯಾ ಹೆಂಗಿದೆ ಅಂದರೆ ಫುಲ್ಲು ಶಾಪಿಂಗ್ ಥರ ಸ್ಟ್ರೀಟ್ ಥರ ಇದೆ. ಮಲ್ಲೇಶ್ವರಂ ಫೀಲಿಂಗ್ ಬರ್ತಿತ್ತು. ನಾನು ಜಾಸ್ತಿ ಏನು ಹೋಗಿಲ್ಲ ಆರ್ ಟಿ ನಗರ್ಗೆಲ್ಲ. ಸೊ ಎಲ್ಲ ಫುಲ್ಲು ಗಜಿಬಿಜಿ ರೋಡಲ್ಲೆಲ್ಲ ಫುಲ್ ಜನ, ಫುಲ್ ಅಂಗಡಿಗಳಿತ್ತು. ಮತ್ತು ಆಯಿತು ಇಲ್ಲಾದರೂ ತೊಗೊಂಬಿಡೋಣ, ಅವ್ರು ಮತ್ತೆ ಸಿಗಲ್ಲ, ಬರ್ತಡೇ ಬಂತು ಅಂತ ಅಂದರೆ ಬಟ್ಟೆ ತಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ಆಯಿತು ಅಂದ್ಬಿಟ್ಟು ಆರ್ ಟಿ ನಗರ ಇರೋಂಥ ಟ್ರೆಂಡ್ಸಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಟ್ರೆಂಡ್ಸಲ್ಲಿ ಅವ್ರಿಗೆ ತುಂಬ ಇಷ್ಟ ಟ್ರೆಂಡ್ಸಲ್ಲಿ ಬಟ್ಟೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಲೆಕ್ಷನ್ಸ್ ಅವ್ರಿಗೆ ಬೇಕಾಗಿರೋಂಥ ಕಲೆಕ್ಷನ್ ಸಿಗುತ್ತೆ. ಅವರೊಂಥರ ಡೀಸೆಂಟಾಗೆ ನೋಡ್ತಾರೆ ಬಟ್ಟೆಗಳು. ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ವೈಟ್ ಕಲರಲ್ಲೂ ನೋಡ್ತಾರೆ. ಆ್ಯಂಡ್ ಅವ್ರಿಗೆ ಅದು ಆ ಬ್ರ್ಯಾಂಡ್ ಬಟ್ಟೆಗಳು ತುಂಬ ಇಷ್ಟ. ಆಯಿತು ಅಂದ್ಬಿಟ್ಟು ಕೆಲವೊಂದು ಬಟ್ಟೆ ಎಲ್ಲ ನೋಡ್ತಿದ್ವಿ. ಆ್ಯಂಡ್ ಒಳ್ಳೆ ಕಲೆಕ್ಷನ್ಸ್ ಇತ್ತು ಬಟ್ಟೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಟ್ರೆಂಡ್ಸಲ್ಲಿ ಒಂದು ಮೆನ್ಸ್ಗೂ ಅಷ್ಟೇ ವುಮೆನ್ಸ್ಗೂ ಅಷ್ಟೇ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನೀವು ಯಾವುದನ್ನ ಬ್ರ್ಯಾಂಡೆಡ್ ಬಟ್ಟೆಗಳಿಗೆ ಹೋಗಬೇಕು ಅಂತಂದರೆ ಆರಾಮಾಗಿ ಟ್ರೆಂಡ್ಸ್ಗೆ ಹೋಗಿ ಒಳ್ಳೆ ಕಲೆಕ್ಷನ್ಸ್ ಬಟ್ಟೆ ಸಿಗುತ್ತೆ ಮಾಡ್ರನ್ನಾಗೆ. ಆ್ಯಂಡ್ ಅದೇ ಪ್ರೈಸ್ ಟ್ರೆಂಡ್ಸಲ್ಲಿರೋ ಅಂಥದ್ದನ್ನೇ ನೀವು ಬೇಕಂದರೆ ಬೇಡ ಅಲ್ಲಿ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ ಅದು ಸ್ಕ್ಯಾನ್ ಮಾಡ್ಕೊಂಡು ಬಂದು ನಾವು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಡಿಸ್ಕೌಂಟ್ ಅಥವಾ ಕೂಪನ್ಸ್ ಏನಾದರೂ ಇದ್ದರೆ ತೊಗೋಬೋದು. ಆ್ಯಂಡ್ ಇನ್ನೂ ಡಿಸ್ಕೌಂಟ್ ಬೇಕು ಅಂದರೆ ಜಾಸ್ತಿ ತೊಗೊಂಡಾಗ ಆನ್ಲೈನಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕೂಪನ್ಸ್ ಬಿಡುತ್ತೆ. ಬಟ್ ಡೈರೆಕ್ಟಾಗಿ ಕೂಪನ್ಸ್ ಏನೂ ಅಪ್ಲೈ ಆಗಲ್ಲ, ಆಫರ್ ಕೂಡ ಇರಲ್ಲ. ಅಲ್ಲಿ ಪ್ರೈಸ್ಗೆ ತೊಗೋಬೇಕಾಗತ್ತೆ. ಬಟ್ ನಾನು ಸ್ವಲ್ಪ ಆನ್ಲೈನ್ಗೆ ಹೋಗ್ತೀನಿ. ಬಟ್ ನಮ್ಮ ಮನೆಯವರು ಆನ್ಲೈನ್ ಬಟ್ಟೆನ ಅಷ್ಟು ಟ್ರಸ್ಟ್ ಮಾಡಲ್ಲ. ಅವ್ರಿಗೆ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿರಬೇಕಾಗತ್ತೆ. ಅವ್ರಿಗೆ ನೋಡಿ ಟ್ರೈ ಮಾಡಿ ಸಮಾಧಾನ ಆಗುತ್ತೆ. ಅವರು ಬೇಡ ಆನ್ಲೈನಲ್ಲಿ ಬುಕ್ ಮಾಡಬೇಡ, ರಿಟರ್ನ್ ಎಲ್ಲ ಸುಮ್ಮನೆ ಅದೆಲ್ಲ ಪಜಿತಿ ಅಂತ ಇರ್ತಾರೆ. ಬಟ್ ನನಗೆ ಯಾವುದಾದ್ರು ತುಂಬ ಇಷ್ಟ ಆಯಿತು ಅಂದರೆ ಮಾತ್ರ, ಏನಾದರೂ ನನಗೆ ಕೂಪನ್ಸಲ್ಲಿ ಸಿಕ್ತು ಅಂದರೆ ಮಾತ್ರ ಅವ್ರಿಗೆ ತರಿಸ್ತೀನಿ. ಇಲ್ಲಾಂದರೆ ಅವ್ರು ಈ ಥರ ಶಾಪ್ಗೆ ಹೋಗಿ ತೊಗೊಳ್ತಾರೆ ಡೈರೆಕ್ಟಾಗಿ. ಆ್ಯಂಡ್ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರೋದ್ರಿಂದ ಕೆಲವೊಂದು ಸೆಲೆಕ್ಟ್ ಮಾಡಿ ಟ್ರೈ ಕೂಡ ಮಾಡ್ತಿದ್ರು. ಆ್ಯಂಡ್ ಕೆಲವೊಂದು ಅಲ್ಲಿ ತುಂಬಾ ಅವ್ರಿಗೆ ಹೋಗಿದ ತಕ್ಷಣ ಕ್ವಿಕ್ಕಾಗಿ ಎತ್ಕೊಂಡ್ಬಿಡ್ತಾರೆ ಟ್ರೆಂಡ್ಸಲ್ಲಿ. ಬಿಕಾಸ್ ಕಲೆಕ್ಷನ್ಸ್ ಅವ್ರಿಗೆ ಸೂಟ್ ಆಗೋ ಥರ ಇರುತ್ತೆ. ಆ್ಯಂಡ್ ಮತ್ತು ಜುಡಿಯೋಲಿ ಏನು ಕಲೆಕ್ಷನ್ಸೇ ಇಲ್ವಾ ವೆಸ್ಟ್ ಸೈಡಲ್ಲಿ ಅಂತಂದರೆ ಇದೇ ಕಲೆಕ್ಷನ್ಸು ಅವ್ರಿಗೆ ಸೂಟ್ ಆಗೋ ಥರ ಇಲ್ಲ. ಈಗಿನ ಕಾಲದ್ದು ಹುಡುಗರಿಗೆ ಖಂಡಿತವಾಗ್ಲೂ ಜುಡಿಯೋಲಿ ಒಳ್ಳೆ ಟ್ರೆಂಡಿಂಗ್ ಕ್ಲಾತ್ಸ್ ಇದೆ. ಸ್ಟುಡಿಯೋ ವೆಸ್ಟ್ ಸೈಡಲ್ಲಿ ಸಖತ್ತಾಗಿದೆ.
ವೆಸ್ಟ್ ಸೈಡಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಕೆಲವೊಂದು ನಾನು ಕುರ್ತಾ ಎಲ್ಲ ಟ್ರೈ ಮಾಡಲಿ ಅಂದ್ಬಿಟ್ಟು ಇಸ್ಕೊಂಡು ನೋಡ್ತಿದ್ದೆ, ಅರೆ ಟ್ರೈ ಮಾಡಿರಿ ಅಂತ. ಬಟ್ ಅವರು ಕುರ್ತಾ ಎಲ್ಲ ಅವ್ರಿಗಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ಇಸ್ಕೊಂಡು ಮತ್ತೆ ಇಲ್ಲ ಬೇಡ ನನಗೆ ಅಂತ ಹೇಳಿದ್ರು. ಕೆಲವೊಂದು ಶರ್ಟ್ಸ್ ಆ ಥರ ಎಲ್ಲ ತೊಗೊಂಡ್ರು. ಶರ್ಟ್ಸ್ ಎಲ್ಲ ತೊಗೊಂಡು ಅವರು ಟ್ರೈ ಮಾಡ್ತಿದ್ರು. ಆಯಿತು, ನಾನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬರ್ತಡೇ ಎಲ್ಲ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು, ಹಬ್ಬದ್ದು ಕ್ಲೀನಿಂಗ್ ಬೇರೆ ಇತ್ತು. ಆಯಿತು ಮಾಡ್ಕೊಂಡಿದ್ಬಿಟ್ಟಿದ್ದೆ ವ್ಲಾಗ್ ಒಂದು ಸೈಕಲ್ ಗ್ಯಾಪಲ್ಲಿ ವ್ಲಾಗ್ ಆದರೂ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಸೆಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಯಾರೋ ಒಬ್ಬರು ನೋಡಿ ಹಿಂಗೇ ಒಂದು ರೆಪ್ಪೆ ಹಾಕ್ತೀರಾ ನೋಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅವ್ರಂಗೆ ನೋಡ್ತಿದ್ರೆ ನಂಗೆ ಒಂದು ಸೆಕೆಂಡಿಗೆ ನಗು ಬಂದುಬಿಡ್ತು ನೋಡಿ ಅದನ್ನು. ಆಯಿತು ಹೋಗ್ತಾ. ಹಾಯ್ ಎವ್ರಿವನ್, ನಾವು ವೆಲ್ಕಮ್ 100 ಕೊಡ್ಬೋದು. ಅವರು ನನಗೂ ಕೂಡ ತಗೋ ಹೋಗು, ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂದರು. ಹಾಂ ಚೆನ್ನಾಗಿದೆ ಅಂತೇಳಿ ಮಾಡೋದಕ್ಕೆ ನಾವು ಆ್ಯಕ್ಚುಲಿ ಇದಕ್ಕೆ ಎಲ್ಲಿ ಜುಡಿಯೋಗೆ ಹೋದ್ವಿ, ಮತ್ತು ಅದ್ಮೇಲೆ ವೆಸ್ಟ್ ಸೈಡ್ಗೆ ಹೋದ್ವಿ, ಎಲ್ಲೂ ಸೆಲೆಕ್ಟ್ ಆಗಿಲ್ಲ. ಮತ್ತು ಅದಕ್ಕೆ ಇಲ್ಲಿಗೆ ಬಂದ್ವಿ. ಸೇಲ್ ಆಗಿಲ್ಲ ಅಂದರೆ ಹೌದಾ? ನಾವು ಅಲ್ಲಿ ಅಲ್ಲಿ ಆಪೋಸಿಟಲ್ಲಿ ಪ್ಯಾಂಟಲೂನ್ಸ್ ಇತ್ತು. ಓಕೆ, ಅದು ಕ್ಲೋಸ್ ಆಗಿ ಇವಾಗ ಪ್ರೋಮೋ ಬರುತ್ತೆ. ಹೌದು, ಓಪನ್ ಆಗುತ್ತೆ. ಕ್ಲೋಸ್ ಆಯಿತು. ಹಾಂ, ಅವ್ರು ಕೇಳಿದ್ರು ಗೊತ್ತಿಲ್ಲ, ಕ್ಲೋಸ್ ಆಗಿತ್ತು, ಏನು ಹೇಳಲಿಲ್ಲ. ಅದಕ್ಕೆ ನಾನು ಮತ್ತೆ ನಾಳೆ ನಾಳೆದಲ್ಲಿ ಓಪನ್ ಆಗ್ತಾರೆ ಅಂತೇಳಿ ಸುಮ್ಮನೆ ಅದ. ನನಗೆ ನೋಡ್ತಾ ಇದ್ದೆ, ನಾನು ಕೂಡ ತಗೋ ಅಂತ ಹೇಳೋದಿಲ್ಲ. ಸೊ ಖುಷಿಯಿಂದ ನಾನು ಕೂಡ ಕೆಲವೊಂದು ನೋಡಿದೆ, ಕೆಲವೊಂದು ನಾನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಮಾಡಿ ತಗೊಂಡೆ. ಚೆನ್ನಾಗಿತ್ತು ಕಲೆಕ್ಷನ್ಸು. ವುಮೆನ್ಸ್ಗೂ ಅಷ್ಟೇ ಸಾಕಷ್ಟು ವೆರೈಟೀಸ್ ಇತ್ತು. ಕಲರ್ಸು ಅಷ್ಟೇ ಇಷ್ಟ ಆಗೋವಂಥ ಕಲರ್ಸ್ ಇತ್ತು. ನಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಥರದಲ್ಲಿ ಸಿಗುತ್ತೆ. ಸೊ ಹಂಗಾಗಿ ನಾನು ಕೂಡ ತಗೊಳ್ಳೋಣ, ಈ ಚಾನ್ಸ್ ಬಿಡೋದು ಬೇಡ ಅಂದ್ಬಿಟ್ಟು ನಾನು ತಗೊಂಡು ಕೆಲವೊಂದು ಟ್ರೈ ಮಾಡಿ ಅವ್ರಿಗೆ ನೋಡಿಸ್ತಿದ್ದೆ. ಆ್ಯಂಡ್ ಯಾವುದೇ ಬಟ್ಟೆ ತೊಗೊಂಡ್ರು ಅವ್ರಿಗೆ ಟ್ರೈ ಮಾಡಿ ನೋಡಿಸ್ಲೇಬೇಕು. ನೋಡಿಸಿ ಅವ್ರಿಗೆ ಇಷ್ಟ ಆದ್ರೇ ತೊಗೊಬೇಕು, ಇಲ್ಲ ವಾಪಸ್ ಇಟ್ಟು ಸೈಲೆಂಟಾಗೆ ಬರ್ತಾ ಇರಬೇಕು. ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡೆ, ಕಂಫರ್ಟಬಲ್ ಆಗಿತ್ತು, ಫೀಡಿಂಗ್ ಮಾಡ್ಸೋಕ್ಕೆ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಮತ್ತೆ ಇನ್ನೊಂದು ಟ್ರೈ ಮಾಡಿದೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತು, ವೈಟ್ ಕಲರಲ್ಲಿ, ಆಫ್ ವೈಟಲ್ಲಿ. ಅದು ಮತ್ತು ಇನ್ನೊಂದು ಈ ಥರದ್ದು ತೊಗೊಂಡೆ. ನನಗೇನೋ ಈ ಥರ ಫುಲ್ ಸ್ವೆಟರ್ ಟೈಪ್ಸೇ ಇಷ್ಟ ಆಗತ್ತೆ, ಯಾಕೋ ಗೊತ್ತಿಲ್ಲ. ಸೊ ಅದಕ್ಕೆ ಫುಲ್ ಸ್ಲೀವಲ್ಲೇ ಒಂದು 2 ತೊಗೊಂಡೆ. ನೋಡಿಸ್ತೀನಿ ಮನೆಗೆ ಹೋದ್ಮೇಲೆ ಯಾವ್ಯಾವ ಶಾಪಿಂಗ್ ಏನೇನು ಮಾಡಿದ್ವಿ, ಎಷ್ಟು ತೊಗೊಂಡ್ವಿ ಅಂತ. ಆ್ಯಂಡ್ ತಗೊಂಡು ಬಂದುಬಿಟ್ವಿ, ಲೇಟ್ ಆಗೋಗಿತ್ತು. ಮನೆಗೆ ಬಂದು ಊಟ ಮಾಡಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಲೋ, ಗುಡ್ ಈವ್ನಿಂಗ್. ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಆಯಿತು ನೋಡಿಸ್ಬಿಡೋಣ ಏನೇನು ತಂದಿದ್ದೀನಿ ಏನು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಒಂಥರ ಕ್ಯೂರಿಯಾಸಿಟಿ, ವ್ಲಾಗ್ ಮಾಡೋವಾಗ ಇನ್ನೂ ಒಂಥರ ಖುಷಿನ ಎಕ್ಸ್ಪ್ರೆಸ್ ಮಾಡೋದಷ್ಟೇ, ಶೋ ಆಫ್ ಅಂತೂ ಅಲ್ಲ. ಆ್ಯಂಡ್ ಹಲೋ, ಇವಾಗ ತಾನೇ ಬಂದು ಊಟ ಮಾಡಿ ನಾನು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಶಾಪಿಂಗ್ ಏನೇನು ಮಾಡಿದೆ, ಯಾವ ಥರದ ಬಟ್ಟೆ ಎಲ್ಲ ತೊಗೊಂಡೆ ಅಂತ ನೋಡ್ಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಕೊನೆವರೆಗೂ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಯಾವ ಥರ ತಂದೆ, ಏನೇನು ತಂದೆ ಅಂತ ನಿಮ್ಮ ಹತ್ರ ಕೂಡ ನೋಡಿಸ್ತೀನಿ. ಆ್ಯಂಡ್ ಫಸ್ಟು ಮಕ್ಕಳಿಗೆ ತಂದುಬಿಡ್ತೀನಿ. ಆ್ಯಂಡ್ ಇವತ್ತು ಆಗಿರೋ ಫಜೀತಿ ಅಂತೂ ಬೇಡ ಗುರು. ಫಸ್ಟು ಸ್ಟುಡಿಯೋಗೆ ಹೋದ್ವಿ, ಅಲ್ಲಿ ಇಷ್ಟ ಆಗಿಲ್ಲ ಅವ್ರಿಗೆ. ಮತ್ತು ವೆಸ್ಟ್ ಸೈಡ್ಗೆ ಹೋದ್ವಿ, ಅಲ್ಲೂ ಇಷ್ಟ ಆಗಲಿಲ್ಲ. ಮತ್ತು ಫೈನಲ್ ಆಗಿ ಟ್ರೆಂಡ್ಸ್ಗೆ ಬಂದ್ವಿ. ನಾವು ಆಲ್ಮೋಸ್ಟ್ ಅಲ್ಲಿ ತರೋದೆಲ್ಲ ಟ್ರೆಂಡ್ಸಲ್ಲೇ. ಸೊ ಹಂಗಾಗಿ ಟ್ರೆಂಡ್ಸ್ಗೆ ಬಂದ್ವಿ. ಮತ್ತು ಅವ್ರು ಫಸ್ಟ್ ಹೇಳಿದ್ರು ಟ್ರೆಂಡ್ಸ್ಗೆ ಹೋಗೋಣ ಅಂತ. ಒಂದು ಸರಿ ನೋಡೋಣ ಅಂತ ಅಲ್ಲಿ ಕಲೆಕ್ಷನ್ ಹೋದ್ವಿ. ಬಟ್ ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ. ಫೈನಲ್ ಆಗಿ ಟ್ರೆಂಡ್ಸಿಗೆ ಬಂದು ಟ್ರೆಂಡ್ಸಲ್ಲಿ ನೋಡಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಟ್ರೆಂಡ್ಸಲ್ಲಿ ಮಾತ್ರ ಆರಾಮಾಗಿ ಹೋಗ್ಬೋದು. ಅಲ್ಲಿ ಸ್ಟುಡಿಯೋ ಅಲ್ಲಿ ಆ್ಯಂಡ್ ವೆಸ್ಟ್ ಸೈಡಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತ ಅಲ್ಲ, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿಲ್ಲ. ಅದೊಂಥರ ಫ್ಯಾನ್ಸಿ ಆಗಿದೆ ಸ್ಟುಡಿಯೋ ಅಲ್ಲಿ ವೆಸ್ಟ್ ಸೈಡಲ್ಲೆಲ್ಲ. ನಾರ್ಮಲ್ ಈ ಥರ ಕಾಲೇಜ್ ಹುಡುಗರಿಗೆ ಅಂಥವ್ರಿಗಾದರೆ ಸೂಟ್ ಆಗತ್ತೆ. ಬಟ್ ಇವ್ರಿಗೆ ಒಂದು ಸ್ವಲ್ಪ ಡೀಸೆಂಟಾಗಿ ಕ್ಲಾಸಿಕ್ಕಾಗಿರಬೇಕು ಬಟ್ಟೆಗಳು. ಸೊ ಹಂಗಾಗಿ ಇವ್ರಿಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಆ್ಯಂಡ್ ಟ್ರೆಂಡ್ಸಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ, ನಮ್ಮ ಮನೆಯವ್ರಿಗೆ ಸೂಟಬಲ್ ಆಗೋವಂಥ ಕ್ಲಾತ್ಸ್ ಅಲ್ಲಿ ಸಿಗುತ್ತೆ. ಆ್ಯಂಡ್ ಕ್ಲಾತು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಫೈನಲ್ ಆಗಿ ಟ್ರೆಂಡ್ಸಲ್ಲಿ ತೊಗೊಂಬಂದ್ವಿ. ಆ್ಯಂಡ್ ಜುಡಿಯೋಲ್ಲಿ ಕೂಡ ಕೆಲವೊಂದು ತೊಗೊಂಬಂದಿದ್ದೀನಿ ವೆಸ್ಟ್ ಸೈಡಲ್ಲಿ ಜುಡಿಯೋ ಅಲ್ಲಿ, ಬಟ್ ಅವ್ರಿಗೆ ತೊಗೊಂಡು ಬಂದಿಲ್ಲ. ಆ್ಯಂಡ್ ಇದು ತೊಗೊಂಡು ಮಕ್ಕಳಿಗೆ 1-2 ಪ್ಯಾಂಟ್ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ.
ನಾರ್ಮಲ್ ಡೈಲಿ ವೇರ್ಗೆಲ್ಲ ಯೂಸ್ ಮಾಡೋದಕ್ಕೆ ಅಂತ ಒಂದೆರಡು ನಿಕ್ಕರ್ ಟೈಪು ಆ್ಯಂಡ್ ಚಿಕ್ಕ ಪಾಪುಗೆ ಅಂತ ಒಂದು ಫ್ರಾಕ್ ಇಲ್ಲಿ ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ವಿ ಬೈ 2 get 1 ಆಫರ್ ಇತ್ತು. ಸೊ ಹಂಗಾಗಿ ಇದೊಂದು ಚಾರುಗೆ ಇನ್ನೊಂದು 2 ತೊಗೊಂಡ್ವಿ. ಒಂದು ಟೀ ಶರ್ಟ್, ಈ ಥರ ಒಂದು ಟೀ ಶರ್ಟ್ ಆ್ಯಂಡ್ ಇದೊಂದು ಟೀ ಶರ್ಟ್ ಚೆನ್ನಾಗಿತ್ತು. ಆ್ಯಂಡ್ ಇದಲ್ಲ, ಇದು ನಾರ್ಮಲ್ 400 ಅನಿಸುತ್ತೆ. ಇದು 400. ಇದು 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 ಒಂದು ಆ್ಯಂಡ್ ಇದು ಒಂದು ಬೈ 2 get 1 ಅಂತ ಇತ್ತು, ಅದಕ್ಕೆ ಇವು 3 ತೊಗೊಂಡ್ವಿ. ಇದು ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಜೋಬೆಲ್ಲ ಬಂದಿದೆ. ಅವಳಿಗೂ ಇಷ್ಟ, ಜೋಬಲ್ಲಿ ಇಟ್ಕೊಳ್ತಾ ಇರ್ತಾಳೆ. ಕಾಸು ಏನನ್ನ ಕೊಟ್ಟರೆ ಸೇಫಾಗಿ ಇದರಲ್ಲಿ ಇಟ್ಕೊಳ್ತಾಳೆ. ನೋಡ್ಕೊಳ್ಳಿ ಪಕ್ಕ ಚೆನ್ನಾಗಿದೆ, ಒಂಥರ ಕ್ಯೂಟಾಗಿತ್ತು. ಒಂಥರ ಫುಲ್ ಗರ್ಲಿಶ್ ಆಗೂ ಇಲ್ಲ, ಒಂಥರ ಬಾಯ್ ಥರನೂ ಇಲ್ಲ. ಸೊ ಅವಳಿಗೆ ಸೂಟ್ ಆಗತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಆ್ಯಂಡ್ ಇದೊಂದು ಲ್ಯಾವೆಂಡರ್ ಕಲರು. ಆ್ಯಂಡ್ ಇದೊಂದು ಶರ್ಟ್ ಚಿಕ್ಕ ಪಾಪುಗೆ ಒಂದು ಈ ಥರ ಒಂದು ಶಾರ್ಟ್ಸ್ ಥರದ್ದೊಂದು ತೊಗೊಂಡೆ. ಆ್ಯಂಡ್ ನನಗೆ ತೊಗೊಂಡೆ ಜುಡಿಯೋಲಿ 400 ಏನೋ ಕೊಟ್ಟು ಒಂದು ಕ್ರಾಪ್ ಟಾಪ್ ಥರ ತೊಗೊಂಡೆ. ಜುಡಿಯೋಲಿ ಟ್ರೈ ಮಾಡಲಿಲ್ಲ, ಒಂದು ಸ್ವಲ್ಪ ದೊಡ್ಡ ಸೈಜೇ ತಂದಿದ್ದೀನಿ, ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ. ಅಲ್ಲಿ ಇದನ್ನು ಎತ್ಕೊಂಡೆ ಟ್ರೈ ಮಾಡಲಿಲ್ಲ, ಇದನ್ನು ಎತ್ಕೊಂಡೆ ಇದನ್ನು ಟ್ರೈ ಮಾಡಿದೆ. ಇದೊಂಥರ ಟೀ ಶರ್ಟ್ ಚೆನ್ನಾಗಿತ್ತು ಒಂಥರ. ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಮೇ ಬಿ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಇದು ಒಂಥರ, ಕರೆಕ್ಟಾಗಿತ್ತು. ನಮ್ಮ ಮನೆಯವರು ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ಇದು ಒಂದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಏರ್ ಪಿನ್, ಏನಾದರೂ ಸ್ಯಾರಿ ಉಟ್ಕೊಂಡಾಗೆಲ್ಲ ಪಿನ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ಒಂದು ತೊಗೊಂಡೆ. ಆ್ಯಂಡ್ ಇಷ್ಟು ಜುಡಿಯೋಲಿ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಇನ್ನೇನು ತೊಗೊಳಕ್ಕೋಗಿಲ್ಲ, ಏನೋ ಅಂಥ ಕಲೆಕ್ಷನ್ಸ್ ನನಗೂ ಇಷ್ಟ ಆಗಿಲ್ಲ, ಅವ್ರಿಗೂ ಇಷ್ಟ ಆಗಿಲ್ಲ. ಮೆನ್ಸ್ ಇತ್ತು ಬಟ್ ಅವ್ರಿಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಆ್ಯಂಡ್ ವುಮೆನ್ಸ್ಗೆಲ್ಲ ಇತ್ತು ಬಟ್ ಫುಲ್ ಮಾಡ್ರನ್ ಆಗಿತ್ತು, ತುಂಬ ಆಫ್ ಸ್ಲೀವ್ ಆ ಥರ ಎಲ್ಲ ಇತ್ತು. ಚೆನ್ನಾಗಿತ್ತು ಕೆಲವೊಂದು ಡಿಸೈನ್ಸ್ ಎಲ್ಲ, ಬಟ್ ನಾನು ಯಾವುದೂ ತಗೊಳ್ಲಿಲ್ಲ. ಮತ್ತು ಟ್ರೆಂಡ್ಸಲ್ಲಿ ತೊಗೊಂಡಿದ್ದಿ. ನಾನು ಟ್ರೆಂಡ್ಸಿಗೆ ಹೋದರೆ ಮಾತ್ರ ವಾಪಸ್ ಬರೋದೇ ಇಲ್ಲ ತೊಗೊಂಡಿರಾ, ಏನೋ ಒಂದು ತೊಗೊಂಡು ಬಂದೇ ಬರ್ತೀವಿ. ಸೊ ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ನೀವೇನಾದರೂ ಒಳ್ಳೆ ಕಲೆಕ್ಷನ್ಸ್ ಬೇಕು, ಒಂದು ಡಿಸೆಂಟ್ ಕಲೆಕ್ಷನ್ಸ್ ಅಂದರೆ ಆರಾಮಾಗಿ ಟ್ರೆಂಡ್ಸ್ಗೆ ಹೋದರೆ ಒಂದು ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ. ಆ್ಯಂಡ್ ಚೆನ್ನಾಗಿತ್ತು. ನಾಳೆ ಇದನ್ನು ಹಾಕ್ತೀನಿ ಚಿಕ್ಕ ಪಾಪು ಚಾರುಗೆ, ಆಮೇಲೆ ಎತ್ಕೊಳ್ಳೋಣ. ಮರ್ತೋಗ್ಬಿಡ್ತೀನಿ ಅಂತ ನಾನು ಇವಾಗಲೇ ಇಟ್ಟುಬಿಡ್ತೀನಿ. ಲಗೇಜ್ ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ, ಬ್ಯಾಗ್ ಹತ್ರ ಹಾಕ್ಬಿಡ್ತೀನಿ. ಇದು ಆ್ಯಂಡ್ ಇಷ್ಟೇ ವೆಸ್ಟ್ ಸೈಡಲ್ಲಿ ಜುಡಿಯೋಲಿ. ಬಟ್ ಟ್ರೆಂಡ್ಸಲ್ಲಿ ತುಂಬ ಶಾಪಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದೆರಡು ಫೇಸ್ ಮಾಸ್ಕ್ ತೊಗೊಂಡೆ, ಯಾವಾಗಲಾದರೂ ಇರಲಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಫೇಸ್ ಪ್ಯಾಕ್ಸ್ ಏನಾದರೂ ಮಾಡಿದಾಗ ಈ ಥರ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ, ಫೇಸ್ ಮಾಸ್ಕ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ಒಂದೆರಡು ತೊಗೊಂಡೆ. ಇದರಿಂದ ಎಷ್ಟು ರಿಸಲ್ಟ್ಸ್ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಏನು ಅಂತ ಅಂದರೆ ಒಂದು ಒಳ್ಳೆ ಫ್ರೆಶ್ನೆಸ್ಗೋಸ್ಕರ ತೊಗೊಂಡಿದ್ದು. ಪಪ್ಪಾಯದೊಂದು 2 ತೊಗೊಂಡೆ, ಬೈ 1 get 1 ಇತ್ತು ಆ್ಯಕ್ಚುಲಿ. ಇದು ಪಪ್ಪಾಯದೊಂದು 2, ಇಲ್ಲಿ ಕುಕುಂಬರ್ದೊಂದು, ಟರ್ಮರಿಕ್ದೊಂದು ಹನಿ ಆ್ಯಂಡ್ ಟರ್ಮರಿಕ್ ಒಂದು ತೊಗೊಂಡೆ. ಆ್ಯಂಡ್ ಇದೊಂದು ವೈಪ್ಸ್ ತೊಗೊಂಡೆ, ಟ್ರಾವೆಲ್ ಫ್ರೆಂಡ್ಲಿ ಅಂದ್ಬಿಟ್ಟು ಒಂದು ಬ್ಯಾಗಲ್ಲಿ ಇಟ್ಬಿಡೋಣ ಅಂತ ಹೇಳಿ ಇದೊಂದು ತೊಗೊಂಡೆ. ಚೆನ್ನಾಗಿದೆ, ಲ್ಯಾವೆಂಡರ್ ಫ್ಲೇವರ್. ಇದೊಂದು ತೊಗೊಂಡೆ. ಆ್ಯಂಡ್ ಇಷ್ಟು ಆಮೇಲೆ ಎತ್ತಿಟ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಫಸ್ಟು ನಂದೇ ನೋಡಿಸ್ಬಿಡ್ತೀನಿ. ಇದು ಜೀನ್ಸ್ ತೊಗೊಂಡೆ, ಸ್ಟ್ರೆಚಬಲ್ ಜೀನ್ಸು ಚೆನ್ನಾಗಿತ್ತು. ಬಟ್ ಟ್ರೈ ಏನೂ ಮಾಡಲಿಲ್ಲ, ಜೀನ್ಸ್ ಕರೆಕ್ಟಾಗಿ ಆಗತ್ತೆ 32 ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟೆ. ಚೆನ್ನಾಗಿದೆ. ಇದೊಂದು ಸ್ಟ್ರೆಚಬಲ್ ಜೀನ್ಸು, ಹಾಕ್ಕೊಂಡಾಗ ಕಂಫರ್ಟಬಲ್ಲಾಗಿರುತ್ತೆ. ಆ್ಯಂಡ್ ಒಂದು ಟಾಪ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಾಪ್ ತೊಗೊಂಡೆ, ಚೆನ್ನಾಗಿತ್ತು. ಆ್ಯಂಡ್ ಫೀಡ್ ಮಾಡ್ಸೋಕ್ಕೂ ಕೂಡ ಇಲ್ಲಿ ಬಟನ್ಸ್ ಇದೆ, ಆರಾಮಾಗಿ ತೆಕ್ಕೋಬೋದು. ಹಂಗಾಗಿ ಒಂದು ಟಾಪ್ ತೊಗೊಂಡೆ, ಈ ಥರ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಯಾವಾಗ ಹೋದ್ರೂ ಬ್ಲ್ಯಾಕ್ ಒಂದಾದರೂ ತೊಗೊಂಡು ಬಂದಿರ್ತೀನಿ.
ಏನೋ ಗೊತ್ತಿಲ್ಲ ಸೀರಿಯಸ್ಲಿ ಬ್ಲ್ಯಾಕ್ ತಗೊಂಡೇ ಬಂದಿರ್ತೀನಿ. ಇನ್ನೊಂದು ವೈಟ್ ಟಿ ಶರ್ಟ್ ಕೂಡ ತೊಗೊಂಡು ಬಂದಿದ್ದೀನಿ, ನೋಡಿಸ್ಬಿಡ್ತೀನಿ. ಇದು ಚೆನ್ನಾಗಿದೆ, ಕ್ಯೂಟಾಗಿದೆ, ಕಲರ್ ಸಕ್ಕತ್ತಾಗಿ ಕಾಣುತ್ತೆ. ವೈಟ್, ನಾನು ಆಫ್ ವೈಟ್, ಇದು ತುಂಬ ಚೆನ್ನಾಗಿತ್ತು. ಇದು 900. ಏನು ಮಾಡೋದು, ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು. ಹಾಕ್ಕೊಂಡ್ರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಬೆಚ್ಚಗಿರುತ್ತೆ. ಸೊ ನಮ್ಮ ಮನೆಯವರು ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾವಾಗಲೂ ಅಪರೂಪಕ್ಕೆ ಈ ಥರ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ, ಆವಾಗ ಚೆನ್ನಾಗಿ ಓಡಾಯಿಸ್ಬಿಡೋದು. ಆ್ಯಂಡ್ ನನ್ನ ಪಾಕೆಟ್ ಮನಿಯಲ್ಲೂ ಕೊಟ್ಟಿದ್ದೀನಿ, ನನಗೂ ಈ ಸರಿ ಸಂಬಳ ಆಗಿತ್ತು, ಅದೂ ಕೊಟ್ಟು ತೊಗೊಂಡಿದ್ದೀನಿ. ಇದು ಒಂಥರ ಇನ್ಮೇಲಿಂದ ಮಳೆಗಾಲ ಸ್ಟಾರ್ಟ್ ಅಲ್ವಾ, ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಬೆಚ್ಚಗೆ ಅಂದ್ಬಿಟ್ಟು ಈ ಥರದ್ದು ನನ್ನ ಹತ್ರ ಜಾಸ್ತಿ ಇದೆ ಕಲೆಕ್ಷನ್ನು, ತುಂಬ ಇಟ್ಟಿದ್ದೀನಿ ಈ ಥರದ್ರಲ್ಲಿ. ಆ್ಯಂಡ್ ಇದು ಕೂಡ ಚೆನ್ನಾಗಿತ್ತು, ಬೆಚ್ಚಗಿತ್ತು, ಮನೇಲೆಲ್ಲ ಈ ಥರ ಹೊರಗಡೆ ಹೋದಾಗ ಹಾಕ್ಕೋಬೋದು ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಆ್ಯಂಡ್ ಒಂದು ಕುರ್ತಾ ಟೈಪ್ ಟಾಪ್ ತೊಗೊಂಡೆ, ಆ ಥರ ಉದ್ದ ಬರುತ್ತೆ, ಫುಲ್ ಸ್ಲೀವ್ ಬರುತ್ತೆ. ಆ್ಯಂಡ್ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಫೀಡ್ ಮಾಡ್ಸೋಕ್ಕೆ. ಇವಾಗೂ ಫೀಡ್ ಮಾಡಿಸ್ಬೋದು, ಮತ್ತು ಫೀಡ್ ಬಿಡಿಸಿದಾದ್ಮೇಲೂ ಏನೂ ಇದಾಗಲ್ಲ. ಬಟ್ ಇಲ್ಲಿ ಜಿಪ್ ಇರೋ ಅಂಥದ್ದು ತೊಗೊಂಬಿಟ್ರೆ ಮತ್ತು ನನಗೆ ಹಾಕ್ಕೊಂಡು ಸ್ವಲ್ಪ ಫೀಡ್ ಎಲ್ಲ ಬಿಡಿಸಿದಾದ್ಮೇಲೆ ಹಾಕ್ಕೊಳಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಂಗಾಗಿ ಅಲ್ಲಿ ಬಟನ್ಸ್ ಇರೋ ಅಂಥದ್ದನ್ನು ತೊಗೊಂಡೆ. ಆ್ಯಂಡ್ ಇನ್ಮೇಲಿಂದ ಅಂತೂ ಫುಲ್ ಶಾಪಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಬಿಕಾಸ್ ಈ ಮಂತಲ್ಲಿ ಹಬ್ಬಗಳು ಬೇರೆ ಇದೆ, ವರಲಕ್ಷ್ಮಿ ಹಬ್ಬ, ಶ್ರಾವಣ, ನಾವು ಮನೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಆ್ಯಂಡ್ ಚಿಕ್ಕ ಪಾಪುದು ಬರ್ತ್ಡೇ ಇದೆ, ಅದರದ್ದು ಶಾಪಿಂಗ್ ವ್ಲಾಗ್ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಮಂತೆಲ್ಲ ಒಂಥರ ಶಾಪಿಂಗ್ ವ್ಲಾಗ್ ಆಗೋಗಿರುತ್ತೆ. ಇನ್ನೊಂದು ಟಾಪು, ಇದು ಒಂಥರ ಗೋಲ್ಡನ್ ಕಲರು, ಅವ್ರ ಸೆಲೆಕ್ಷನ್ನೇ ಇದು ಕೂಡ. ಒಂಥರ ಇದು ಚೆನ್ನಾಗಿತ್ತು, ಏನಾದರೂ ದೇವಸ್ಥಾನಗಳಿಗೆ ಅಥವಾ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಕೋಬೋದು ಅಂದ್ಬಿಟ್ಟು ತಗೊಟ್ರು. ಆ್ಯಂಡ್ ಒಂಥರ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಇದೆ. ಆ್ಯಂಡ್ ಪ್ರೈಸ್ 1500 ಇದೆ. ನಾನು ಬೇಡ, ಇದಕ್ಕೆ 3 ಟಾಪ್ ಬರುತ್ತೆ ಅಂದೆ. ಬೇಡ ತಗೋ, ಯಾವಾಗಲಾದರೂ ಏನಾದರೂ ಫಂಕ್ಷನ್ಗೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಫಂಕ್ಷನ್ಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಸೀರೆನೇ ಉಡ್ತೀನಿ, ಬಟ್ ಯಾವಾಗಲಾದರೂ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗ್ಬೇಕಷ್ಟೆ. ದೇವಸ್ಥಾನಗಳಿಗೂ ನನಗೆ ಸೀರೆನೇ ಇಷ್ಟ. ಆ್ಯಂಡ್ ಇದೊಂದು ವೈಟ್, ಆ್ಯಂಡ್ ಅವ್ರಿಗೆ ವೈಟ್ ಇಷ್ಟ ಅಂದ್ಬಿಟ್ಟು ನನಗೂ ಎಲ್ಲ ವೈಟೇ ಕೊಡಿಸ್ತಾರೆ. ಬಟ್ ನನಗೂ ವೈಟ್ ಇಷ್ಟ, ಬಟ್ ನಾನು ಒಂಥರ ಡಿಫ್ರೆಂಟ್ ಕಲರ್ಸ್ ಎಲ್ಲ ಟ್ರೈ ಮಾಡ್ತೀನಿ, ಒಂದೇ ಕಲರೇ ಹಾಕ್ಕೊಳ್ದೆ. ಬಟ್ ಅವ್ರು ಕೇಳಲ್ಲ, ಮತ್ತೆ ವೈಟೇ ಕೊಡಿಸಿದ್ರು. ಆ್ಯಂಡ್ ಇದು ಎಕ್ಸ್ಚೇಂಜ್ ಮಾಡೋದಾ ಅಂತ ಥಿಂಕ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ಬಟ್ ನನಗೀಗ ಫೀಡ್ ಮಾಡ್ಸೋಕ್ಕೂ ಆಗಲ್ಲ. ಆ್ಯಂಡ್ ಸ್ವಲ್ಪ ಫಿಟ್ಟಿಂಗ್ ಇತ್ತು, ಬಾಡಿ ಫಿಟ್ಟಿಂಗ್ ಆಗಿಬಿಟ್ಟಿದೆ, ಬೇಡ ಅಂತ. ನೋಡೋಣ ಇದು ಎಕ್ಸ್ಚೇಂಜ್ ಮಾಡೋದಾ ಅಥವಾ ಏನು ಅಂತ ನೋಡಬೇಕು. ಆ್ಯಂಡ್ ಇದೊಂದು, ಆ್ಯಂಡ್ ಇವಾಗೆಲ್ಲ ನಮ್ಮ ಮನೆಯವ್ರದ್ದು ನಾನು ನೋಡ್ಸೋದೆಲ್ಲ ವೈಟೇ ಇರುತ್ತೆ, ಇವಾಗಲೇ ಹೇಳ್ಬಿಡ್ತಿದ್ದೀನಿ. ಅವ್ರೊಂದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಎಲ್ಲ ವೈಟೇ ರೆಫರ್ ಮಾಡ್ತಾರೆ, ಬೇರೆ ಕಲರ್ಸ್ ಟ್ರೈಯೇ ಮಾಡಲ್ಲ. ನಾನು ಹೇಳ್ತೀನಿ ಟ್ರೈ ಮಾಡಿ ಅಂತ, ಬಟ್ ಅವ್ರಿಗೆ ವೈಟ್ ಬಿಟ್ಟು ಬೇರೆ ಯಾವುದು ಸೂಟ್ ಆಗಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಂಗಂತಲ್ಲ, ಅವ್ರಿಗೆ ಫೇವ್ರೆಟ್ ವೈಟ್ ಅಂದರೆ. ಸೊ ಹಂಗಾಗಿ ಅದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಇದೊಂಥರ ಗೋಲ್ಡ್, ಒಂಥರ ಕ್ರೀಮ್ ಕಲರ್ ಮಿಕ್ಸ್ ಇದೆ, ಆಫ್ ವೈಟ್ ಥರ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದನ್ನೊಂದು ಹೇಳಬಲ್ಲೆ. ಆ್ಯಂಡ್ ಇದೊಂದು ನಾನು ಸೆಲೆಕ್ಟ್ ಮಾಡಿದ್ದು, ನನಗೆ ಈ ಥರ ಪುಲೋವರ್ಸ್ ಎಲ್ಲ ಇಷ್ಟ, ತಗೊಳ್ಳಿ ಅಂತ ನಾನು ಬಲವಂತ ಮಾಡಿ ಇದನ್ನು ತಗೊಟ್ಟಿದ್ದು. 1500, ಅದೆಲ್ಲ ಒಂದು 600, 800 ಆ ಥರ ಪ್ರೈಸು. ಇದೊಂದು ಸ್ವಲ್ಪ ಮೆಟೀರಿಯಲ್ ದಪ್ಪ ಇರುತ್ತೆ ಅಲ್ವಾ, ಸೊ ಹಂಗಾಗಿ ಈ ಥರದಲ್ಲೇ ಆಫ್ ವೈಟ್ ಒಂದು ಆನ್ಲೈನಿಂದ ತರಿಸಿದ್ದೀನಿ. ಅವರು ನೋಡೋಣ, ಅವ್ರು ಅದನ್ನು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಬರ್ತಡೇ ಶಾಪಿಂಗ್ ಅಂತ ಹೋಗಿ ನಾವು ಕೂಡ ಚೆನ್ನಾಗಿ ತೆಗೆಸ್ಕೊಂಬಂದ್ವಿ. ಆ್ಯಂಡ್ ಎಲ್ಲ ವೈಟು, ಇದು ಕೂಡ ವೈಟ್ ಶರ್ಟ್, ಒಂದು ಆಫ್ ಸ್ಲೀವ್ ಶರ್ಟ್ ತೊಗೊಂಡಿದ್ದೆ, ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಇದ್ರದ್ದು ಪ್ರೈಸ್ 800, ಚೆನ್ನಾಗಿದೆ, ನಾಟ್ ಬ್ಯಾಡ್, ಸಿಂಪಲ್ಲಾಗಿ ಫಾರ್ಮಲ್ಸ್ಗೆ ವೇರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಶರ್ಟ್, ವೈಟ್, ಮತ್ತು ವೈಟ್,
ಎಲ್ಲ ವೈಟ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನೋ ನಾನು ಮನೆಯಲ್ಲೂ ನೋಡಿ ನೋಡಿ ಸಾಕಾಗಿದೆ, ಅವರು ತೊಗೊಂಡಿರೋದು ಎಲ್ಲ ವೈಟೇ ನೋಡಿ, ಎಲ್ಲ ವೈಟ್. ಆ್ಯಂಡ್ ಇದೊಂದು ಚೆನ್ನಾಗಿತ್ತು ಆ್ಯಕ್ಚುಲಿ, ಇದು ಆಫ್ ವೈಟು, ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು, ಕ್ಲಾತು ಎಲ್ಲ ಚೆನ್ನಾಗಿದೆ. 900 ರುಪೀಸ್ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ, ಹಾಕ್ಕೊಂಡಾಗ ಒಂದು ಒಳ್ಳೆ ಲುಕ್ ಇತ್ತು, ಚೆನ್ನಾಗಿತ್ತು. ಇನ್ನೊಂದು ಪ್ಯಾಂಟ್, ಇದು ಜೀನ್ಸ್ ಅಂತ ತೊಗೊಂಡಿದ್ದಾಳೆ, ಸ್ಟ್ರೆಚಬಲ್ ಕಾಟನ್ ಜೀನ್ಸ್ ಥರ ಚೆನ್ನಾಗಿದೆ ಕ್ವಾಲಿಟಿ, ಹಾಕ್ಕೊಂಡಿದ್ರೆ ಫಿಟ್ಟಿಂಗ್ ಸಖತ್ತಾಗಿತ್ತು. ಮೇ ಬಿ ಅವರು ನಾಳೆ ಇದನ್ನು ಹಾಕ್ಕೊಳ್ಳೋಕೆ ಹೇಳ್ತೀನಿ, ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಎಲ್ಲ ವೈಟ್. ಅವ್ರ ಬರ್ತಡೇ ನೆಪ ಮಾಡ್ಕೊಂಡು ಹೋಗಿ ಅವ್ರಿಗೂ ಬಟ್ಟೆ ತೊಗೊಂಡು ನಾವು ಕೂಡ ಶಾಪಿಂಗ್, ನನಗೂ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದೆ. ಮಕ್ಕಳಿಗೆ ಕೆಲವೊಂದು ತರಿಸಿದ್ದೀನಿ, ಬಟ್ ಮಕ್ಕಳಿಗೆ ಆನ್ಲೈನಲ್ಲಿ ಚೆನ್ನಾಗಿರುತ್ತೆ, ಸೊ ಆನ್ಲೈನಲ್ಲಿ ತರಿಸ್ಕೊಳ್ತೀನಿ, ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಬಟ್ ಇವರು ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ರು, ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ತೊಗೊಂಡ್ಲಿ ಬಿಡು ಅಂತ ಸುಮ್ಮನಾದೆ. ನೆಕ್ಸ್ಟು ನಾನು ಬರ್ತಡೇಗೆ ಏನು ಗಿಫ್ಟ್ ಕೊಡ್ತಿದ್ದೀನಿ ಅನ್ನೋ ವ್ಲಾಗನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಡೂ ವಾಚ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. Thank you so much for watching.